ಇನ್ನು ಕರ್ನಾಟಕದಲ್ಲಿ ಥಗ್ ಲೈಫ್ ವಿಚಾರದಲ್ಲಿ ಕಮಲ್ ಹಾಸನ್ ಹೇಳಿಕೆ ಹಿನ್ನೆಲೆಯಲ್ಲಿ ಬೆದರಿಕೆ ಸರಿಯಲ್ಲ ಅಂತಿದ್ದಾರೆ. ಕಾನೂನಿನ ಅನ್ವಯ ಸಿನಿಮಾ ಬಿಡುಗಡೆಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಇಷ್ಟ ಇಲ್ಲದಿದ್ರೆ ಸಿನಿಮಾ ನೋಡುವ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಹೇಳಿದೆ. ಆದರೆ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಬೆದರಿಕೆ ಸರಿಯಲ್ಲ ಅಂತ ಸುಪ್ರೀಂ ಹೇಳಿದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಈಗ ಕಮಲ್ ಹಾಸನ್ ಹೇಳಿಕೆ ಹಿನ್ನೆಲೆಯಲ್ಲಿ ಬೆದರಿಕೆ ಸರಿಯಲ್ಲ, ಕರೆಕ್ಟು. ಆದರೆ ಕ್ಷಮೆ ಕೇಳುವಂಥದ್ದು ಅದನ್ನು ಕನ್ಸಿಡರ್ ಮಾಡಲ್ವಾ? ನಮ್ಮ ಭಾವನೆಗಳಿಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಲ್ಲ, ಭಾವನೆಗಳಿಗೆ ಯಾವುದೇ ಧಕ್ಕೆ ತರಬಾರದು ಅಂತ ಹೇಳಿ. ಅದ್ರ ಬಗ್ಗೆ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಹಾಗಿದ್ದಾಗ? ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ತರಬಹುದಾ? ತಂದ ಮೇಲೆ ಅದ್ರ ಮೇಲೆ ಮೊಂಡು ವಾದವನ್ನು ಮಾಡಬಹುದಾ? ಆ ರೀತಿಯಾಗಿ ಕೆಲವೊಂದು ಟೈಮಲ್ಲಿ ಕೆಲವೊಂದು ರೀತಿಯಾದಂಥದ್ದು ಭಾವನೆಗಳಿಗೆ ಧಕ್ಕೆ ತರಬಾರ್ದು, ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂತ ಇದೆ. ಹಾಗಿದ್ದಾಗ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಭಾವನೆಗಳಿಗೆ ಧಕ್ಕೆಯನ್ನು ತಂದಿರುವಂಥ ಕಮಲ್ ಹಾಸನ್ಗೆ ಏನು ಹೇಳ್ತೀರಾ? ಆಗಿದ್ದಾಗ ಸಿನಿಮಾ ರಿಲೀಸ್ ಮಾಡೋದು ಒಂದು ಮಾತ್ರ ನೋಡ್ಕೊಳ್ತಾ ಇದ್ರೆ, ನಿಮ್ಮ ಕಮರ್ಷಿಯಲ್ ಆಗಿ ಅವ್ರಿಗೆ ಬೇಡಿಕೆ ಕೇಳ್ಕೊಂಡು ಹೋದ್ರು ನಮಗೆ ಬಿಡುಗಡೆ ಮಾಡಿ ಅಂತೇಳಿ. ಆದರೆ ಅವ್ರು ಏನು ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಬೆದರಿಕೆ ಆಗ್ತಾ ಇರುವಂಥವ್ರು ಯಾರು? ಕ್ಷಮೆ ಕೇಳಿ ಅಂತ ಹೇಳ್ತಾ ಇದೀವಿ, ಅದು ಬೆದರಿಕೆನಾ? ಸಿನಿಮಾ ರಿಲೀಸ್ ಮಾಡಕ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಕನ್ನಡಿಗರ ಬಗ್ಗೆ ಈ ರೀತಿಯಾಗಿ, ನಮ್ಮ ಕನ್ನಡ ಭಾಷೆಯ ಬಗ್ಗೆ ಈ ರೀತಿಯಾಗಿ ನೀವು ಮಾತನಾಡ್ತೀರಿ ಅನ್ನೋದಾದ್ರೆ, ತಲೆಬಾಗಬೇಕು ಅಂತ ಹೇಳುವಂಥದ್ದಾದ್ರೆ ನಾವ್ಯಾಕೆ ನಿಮ್ಮನ್ನ ಸೇರಿಸ್ಕೊಳ್ಬೇಕು? ಈ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ? ಈ ಬಗ್ಗೆ ಯಾಕೆ ಹೇಳೋದಿಲ್ಲ? ಕೆಲವೊಂದಕ್ಕೆ ಮಾತ್ರ ಸೀಮಿತನ ಭಾವನೆಗಳು ಆಗಿದ್ದಾಗ? ಭಾಷೆಯ ವಿಚಾರದಲ್ಲಿ ಭಾವನೆ ಅಲ್ವಾ ಆಗಿದ್ದಾಗ? ಯಾರಾದರೂ ವಾಪಸ್ ಹೇಳಬೇಕು ಅದೇ ತಮಿಳು ಭಾಷೆಗೆ. ಬಟ್ ನಮ್ಮಲ್ಲಿ ಅದು ಬಂದಿಲ್ಲ. ಇನ್ನೊಬ್ಬರ ಭಾಷೆಗೆ ಅವಹೇಳನ ಮಾಡುವಂಥ ಮನಸ್ಥಿತಿ ನಮ್ಮಲ್ಲಿಲ್ಲ ಕಮಲ್ ಹಾಸನ್ ರೀತಿಯಲ್ಲಿ. ಆ ವ್ಯಕ್ತಿಯನ್ನ ಎಲ್ಲೋ ನೋಡ್ತಾ ಇದ್ವಿ, ಕೆಳಗೆ ಬಿದ್ದೋದ್ರು. ಆ ವ್ಯಕ್ತಿ ಚಿತ್ರಗಳನ್ನ ಮಾಡುವಂಥದ್ದು, ಮಾತನಾಡುವಂಥದ್ದು ಎರಡು ವ್ಯತ್ಯಾಸಗಳಿದೆ. ಈ ವ್ಯಕ್ತಿಗೆ ಬಹಳ ಇತ್ತೀಚೆಗಂತೂ ವಯಸ್ಸಾದ ನಂತರ ಕೆಲವೊಂದು ಟೈಮಲ್ಲಿ ಕಳ್ಕೊಳ್ತಾರೆ ಅಂತಾರಲ್ಲ, ಹಂಗೆ ಈ ವ್ಯಕ್ತಿ ಕಳ್ಕೊಂಡಿದ್ದಾರಾ ಅಂತ. ಹೇಳಿಕೆ ಹಿನ್ನೆಲೆಯಲ್ಲಿ ಬೆದರಿಕೆ ಸರಿಯಲ್ಲ ಅಂತಿದ್ದಾರೆ. ಹಂಗಿದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದ್ದಕ್ಕೆ ಏನು ಮಾಡಬೇಕು ಕೇಳಬೇಕು ಮನೆ ಸುಪ್ರೀಂ ಕೋರ್ಟ್ಗೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಬೇರೆ ಸಂದರ್ಭಗಳಲ್ಲಿ ಭಾವನೆಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರಕೂಡುದು ಅಂತ. ಕ್ಷಮೆ ಕೇಳಿಸ್ಬೇಕಾಗಿತ್ತು. ಹಾಗಿದ್ದಾಗ ಕ್ಷಮೆ ಕೇಳಿ ಸಿನಿಮಾ ಬಿಡುಗಡೆ ಮಾಡ್ಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಅದ್ಯಾಕೆ ಹಾಗೆ? ನೋಡೋರು ನೋಡ್ಲಿ, ಬಿಡೋರು ಬಿಡ್ಲಿ ಅಂತ ನೀವು ಹೇಳೋದಾದ್ರೆ, ಕ್ಷಮೆ ಕೇಳಿದ್ರೆ ಮಾತ್ರ ನಾವು ಬಿಡ್ತೀವಿ ಅನ್ನುವಂಥದ್ದು ನಾವ್ಯಾಕೆ ಹೇಳಬಾರ್ದು? ನಾಟ್ ಫೇರ್. ಭಾಷೆಗಳ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಮಾತನಾಡಿಕೊಂಡು ತದನಂತರ ನನ್ನ ಕಮರ್ಷಿಯಲ್ ನನಗೆ ಲಾಸ್ ಆಗ್ತಾ ಇದ್ರೆ, ನನಗೆ ಬೇಕು ಸಿನಿಮಾ ಅಂದರೆ, ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬೇರೆ ಸಂದರ್ಭಗಳಲ್ಲಿ ಭಾವನೆಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳುತ್ತೆ, ಯಾರ ಭಾವನೆಗಳಿಗೂ ಧಕ್ಕೆಯನ್ನು ತರಕೂಡುದು ಅಂತ ಹೇಳಿ. ಆದರೆ ಇಲ್ಲಿ ಭಾವನೆಗಳ ವಿಚಾರವನ್ನ ಬಿಟ್ಟು ಸಿನಿಮಾ ರಿಲೀಸ್ ಆಗಲಿ, ನೋಡೋರು ನೋಡ್ಲಿ, ನೋಡೋರು ಬಿಡ್ಲಿ ಅನ್ನುವಂಥದ್ದು ಹೇಗೆ? ಇದು ಯಾವ ರೀತಿಯಾಗಿ? ಅರುಣ್ ನೋಡಿ, ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣ ವಿಚಾರಣೆಗೆ ಬಂದಿತ್ತು. ಪ್ರಕರಣದ ವಿಚಾರಣೆಯನ್ನು ಆಲಿಸಿದಂತ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು, ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿ ಸಿನಿಮಾ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಸಿನಿಮಾ ಮಂದಿರಗಳು ಸುಟ್ಟು ಹೋಗ್ತವೆ, ಜನರು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನುವಂತ ಕಾರಣಕ್ಕೆ ಸಿನಿಮಾಗಳನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿನಿಮಾ ಮಾಡಿದ ಮೇಲೆ ರಿಲೀಸ್ ಮಾಡುವಂತದ್ದು ಕೂಡ ಅವರ ಬಾಧ್ಯತೆ ಆಗುತ್ತೆ. ಹಾಗಾಗಿ ಅವರು ಸಿನಿಮಾ ರಿಲೀಸ್ ಮಾಡ್ಬೋದು, ಹಾಗಂತ ನಾವು ಜನರಿಗೆ ಸಿನಿಮಾ ನೋಡಿ ಅಥವಾ ನೋಡ್ಬೇಡಿ ಅನ್ನುವಂತ ಯಾವ ನಿರ್ದೇಶನಗಳನ್ನು ಕೂಡ ಕೊಡಲ್ಲ. ಸಿನಿಮಾ ನೋಡುವಂತದ್ದು ಜನರಿಗೆ ಬಿಟ್ಟಂತ ವಿಚಾರ. ಆದ್ರೆ ಸಿನಿಮಾ ಬಿಡುಗಡೆಯನ್ನ ತಡೆಯುವಂತದ್ದು ಸೂಕ್ತ ನಿರ್ಧಾರ ಅಲ್ಲ. ಅಗತ್ಯ ಭದ್ರತೆಗಳ ಜೊತೆಗೆ ಸಿನಿಮಾ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅದನ್ನ ಜನರು ನೋಡುವಂತದ್ದು ಬಿಡುವಂತದ್ದು ಜನರಿಗೆ ಬಿಟ್ಟ ವಿಚಾರ ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಸೊ ಅಲ್ಲಿಗೆ ಈ ಅಭಿಪ್ರಾಯವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಸಿನಿಮಾ ಬಿಡುಗಡೆಗೆ ಏನು ವಿರೋಧಗಳು ಕೇಳಿ ಬಂದಿದ್ದು ಅದೆಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಭಾಷಾ ವಿಚಾರವಾಗಿ ಏನೇ ಗೊಂದಲಗಳಿದ್ರು ಅಥವಾ ಹೇಳಿಕೆಗಳಿದ್ರು ಕೂಡ ಅದನ್ನ ಮುಂದಿನ ಹಂತದಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬಹುದು ಅಥವಾ ಅದಕ್ಕೆ ಪ್ರತ್ಯೇಕವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಆ ವಿಚಾರವನ್ನ ಮುಂದಿಟ್ಟುಕೊಂಡು ಸಿನಿಮಾ ಬಿಡುಗಡೆಗೆ ತಡೆಯನ್ನ ಕೊಡುವಂತದ್ದು ಸರಿಯಾದ ನಿರ್ಧಾರ ಅಲ್ಲ ಅನ್ನುವಂತ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.